ಶೈಕ್ಷಣಿಕ ಜಾಥವನ್ನ ಮಾಡ್ತಾ ಇದ್ದೇವೆ. ಇದೇ ತಿಂಗಳು 13ನೇ ತಾರೀಕು ದಾವಣಗೆರೆಯಲ್ಲಿ ಪ್ರಾರಂಭವಾದಂತಹ ಈ ಒಂದು ಶೈಕ್ಷಣಿಕ ಜಾಥಾ ಉತ್ತರ ಕರ್ನಾಟಕವನ್ನ ಮುಗಿಸಿ ಹಳೆ ಮೈಸೂರು ಭಾಗವನ್ನು ಕೂಡ ಇವಾಗ ಮುಗಿಸಿ ಇವಾಗ ಕರಾವಳಿ ಪ್ರದೇಶಕ್ಕೆ ಇವತ್ತು ಈ ಒಂದು ಶೈಕ್ಷಣಿಕ ಜಾಥಾ ಬಂದಿದೆ. ಇವತ್ತು ಶೈಕ್ಷಣಿಕ ಜಾಥಾದ ಮೂಲಕ ರಾಜ್ಯಾದ್ಯಂತ ಇವತ್ತು ವಿದ್ಯಾರ್ಥಿಗಳ ನಡುವೆ ಬಹಿರಂಗ ಸಭೆಗಳನ್ನ ಮಾಡಿ ಇವತ್ತು ಸರ್ಕಾರಕ್ಕೆ ಒತ್ತಡ ಹಾಕುವಂತ ಪ್ರಯತ್ನವನ್ನ ಈ ಒಂದು ಜಾಥಾ ನಡೆಸ್ತಾ ಇದೆ. ಈ ಒಂದು ಜಾಥಾದ ಉದ್ದೇಶ ಮೊದಲೇ ಹೇಳಿದಂಗೆ ಸಾರ್ವಜನಿಕ ವ್ಯವಸ್ಥೆ ಉಳಿಬೇಕು. ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನ ಕಾಲೇಜುಗಳನ್ನ ಮುಚ್ಚಲಾಗ್ತಾ ಇದೆ. 2010ರಲ್ಲಿ 72 ಸರ್ಕಾರಿ ಶಾಲೆಗಳಿದ್ವು. ಆದ್ರೆ 2024-25ರ ವೇಳೆಗೆ 45,000 ಸರ್ಕಾರಿ ಶಾಲೆ ಬಂದು ನಿಂತಿದೆ. ಅಂದ್ರೆ ಕಳೆದ 10-12 ವರ್ಷಗಳಲ್ಲಿ ಇವತ್ತು 30,000 ಸರ್ಕಾರಿ ಶಾಲೆಗಳನ್ನ ಮುಚ್ಚಲಾಗ್ತಾ ಇದೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಲ್ಲ, ದಾಖಲಾತಿ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದೀವಿ ಎನ್ನುವಂತ ಒಂದು ಕುಂಟು ನೆಪವನ್ನ ಹೇಳ್ತಾ ಇದೆ. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಪ್ರಶ್ನೆ ಮಾಡ್ತಾ ಇದೆ. ಇವತ್ತು ಮಕ್ಕಳು ಏನ್ಕೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇಲ್ಲ? ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ, ಸರಿಯಾದ ಕೊಠಡಿಗಳಿಲ್ಲ, ಸರಿಯಾದ ಡೆಸ್ಕ್ಗಳಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯಗಳಿಲ್ಲ. ಈ ರೀತಿ ಹಲವಾರು ಸಮಸ್ಯೆಯಿಂದ ಇವತ್ತು ಸರ್ಕಾರಿ ಶಾಲೆಗಳು ಬಳಲ್ತಾ ಇದ್ದಾವೆ. ಇವತ್ತು ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯವನ್ನ ಕೊಡದ ಕಾರಣಕ್ಕೋಸ್ಕರ ಇವತ್ತು ಪೋಷಕರು ತಮ್ಮ ಮಕ್ಕಳನ್ನ ಇವತ್ತು ಸರ್ಕಾರಿ ಶಾಲೆಗೆ ಸೇರಿಸ್ತಾ ಇಲ್ಲ. ಆದ್ರಿಂದ ಸರ್ಕಾರ ಇವತ್ತು ಒಂದು ಸಮಿತಿ ರಚನೆಯನ್ನ ಮಾಡಿ ಇವತ್ತು ಏನ್ಕೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಒಂದು ತನಿಖೆಯನ್ನ ಮಾಡಿ ಸಮಗ್ರವಾಗಿ ಸರ್ಕಾರಿ ಶಾಲೆ ಉಳಿವಿಗಾಗಿ ಕ್ರಮವನ್ನ ತಗೊಳ್ಳೋದಕ್ಕೆ ಮುಂದಾಗಬೇಕು. ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರದು, ಬಲವರ್ಧನೆ ಮಾಡಬೇಕು ಅನ್ನುವಂಥದ್ದು ಕೂಡ SFI ವಿದ್ಯಾರ್ಥಿ ಸಂಘಟನೆಯ ಒಂದು ಬಹುಮುಖ್ಯ ಬೇಡಿಕೆಯಾಗಿ ಇವತ್ತು ಜಾಥಾದಲ್ಲಿ ತೆಗೆದುಕೊಂಡಿದ್ದೀವಿ. ಅದೇ ರೀತಿ 8ನೇ ಕ್ಲಾಸ್ ಮಕ್ಕಳಿಗೆ ಇವತ್ತು ಸೈಕಲ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. 2007-8ರಲ್ಲಿ ಬಂದಂತ ಈ ಒಂದು ಸೈಕಲ್ ವಿತರಣೆ ಸ್ಕೀಮ್ 2017ರ ವೇಳೆಗೆ ಇವತ್ತು ಸಂಪೂರ್ಣವಾಗಿ ಇವತ್ತು ಸೈಕಲ್ ಕೊಡೋದನ್ನ ನಿಲ್ಲಿಸಿದ್ದಾರೆ. 2008-9ರಲ್ಲಿ 150 ಕೋಟಿ ಖರ್ಚಾಗ್ತಾ ಇತ್ತು ಇಡೀ ರಾಜ್ಯದ 8ನೇ ತರಗತಿ ಮಕ್ಕಳಿಗೆ ಸೈಕಲ್ ಅನ್ನ ವಿತರಣೆ ಮಾಡೋದಿಕ್ಕೆ. ಆದ್ರೆ 2025ರ ವೇಳೆಯಲ್ಲಿ ಇವತ್ತು ಇಡೀ ರಾಜ್ಯದ 8ನೇ ಕ್ಲಾಸ್ ಮಕ್ಕಳಿಗೆ ಸೈಕಲ್ ಅನ್ನ ವಿತರಣೆಯನ್ನ ಮಾಡಿದ್ರೆ 250 ಕೋಟಿ ಖರ್ಚಾಗತ್ತೆ. ಇಷ್ಟನ್ನ ಕೊಡಕ್ಕೆ ಇವತ್ತು ಸರ್ಕಾರದ ಹತ್ರ ದುಡ್ಡಿಲ್ವಾ? ಅಷ್ಟೊಂದು ದರಿದ್ರ ಆಗಿದೆಯಾ ಅನ್ನುವಂಥದ್ದನ್ನು ಕೂಡ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಒತ್ತಾಯ ಮಾಡ್ತಾ ಇದೆ. ದಸರಾ ಸಮಯದಲ್ಲಿ ಕಾವೇರಿ ಆರತಿ ಮಾಡೋದಿಕ್ಕೆ ಇವತ್ತು 90 ಕೋಟಿಯನ್ನ ಖರ್ಚು ಮಾಡ್ತಾರೆ. ಇವತ್ತು ರಾಜ್ಯದ ಮಕ್ಕಳಿಗೆ 250 ಕೋಟಿ ಖರ್ಚು ಮಾಡಿ ಇವತ್ತು ಸೈಕಲ್ ಕೊಡಕ್ಕೆ ದುಡ್ಡಿಲ್ಲ ಅನ್ನುವಂಥದ್ದನ್ನ ಇವತ್ತು ನಾವು ಕ್ವಶನ್ ಮಾಡ್ತಾ ಇದೀವಿ. ಅದೇ ರೀತಿ ಇವತ್ತು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಅಂತಂದ್ರೆ ಇವತ್ತು ಎಲ್ಲ ಕೂಡ ಇವತ್ತು ಖಾಸಗಿಮಯ ಆಗ್ತಾ ಇದೆ, ಕಾರ್ಪೊರೇಟ್ ಕರಣ ಆಗ್ತಾ ಇದೆ. ಈ ಒಂದು ವ್ಯವಸ್ಥೆ ಹೋಗ್ಬೇಕು, ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಬರಬೇಕು. ಇವತ್ತು ಸರ್ಕಾರಿ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ, ಉಪನ್ಯಾಸಕರಿಲ್ಲ. ಬಹುತೇಕ ಪದವಿ ಕಾಲೇಜುಗಳಲ್ಲಿ 85% ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಡೆಸ್ಕ್ಗಳಿಲ್ಲ, ಶೌಚಾಲಯಗಳಿಲ್ಲ, ಹಳೆ ಕಟ್ಟಡಗಳಿದ್ದಾವೆ, ಹೊಸ ಕಟ್ಟಡಗಳಿಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳನ್ನ ಇವತ್ತು ಕಾಲೇಜು ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ. ಇವತ್ತು ಕಾಲೇಜುಗಳನ್ನ ಮುಚ್ಚಲಾಗ್ತಾ ಇದೆ, ವಿದ್ಯಾರ್ಥಿಗಳ ದಾಖಲಾತಿ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಸರಿಯಾದ ಅನುದಾನವನ್ನ ಕೊಡ್ತಾ ಇಲ್ಲ, ಸರಿಯಾದ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ. ಈ ರೀತಿ ಸಾರ್ವಜನಿಕ ವ್ಯವಸ್ಥೆ ಇವತ್ತು ಅಪಾಯದಲ್ಲಿದೆ. ಅದನ್ನು ಉಳಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಇವತ್ತು SFI ರಾಜ್ಯಾದ್ಯಂತ ಶೈಕ್ಷಣಿಕ ಜಾಥಾವನ್ನ ಮಾಡ್ತಾ ಇದ್ದೀವಿ. ಇವತ್ತು ವಿದ್ಯಾರ್ಥಿಗಳಲ್ಲಿ ಗುಣಮಟ್ಟದ ಶಿಕ್ಷಣ ಬೇಕು ಅನ್ನುವಂಥದ್ದು ಕೂಡ ಇವತ್ತು SFIನ ಒಂದು ಬಹುಮುಖ್ಯ ಬೇಡಿಕೆಯಾಗಿದೆ. ಇವತ್ತು ಎಲ್ಲರೂ ಕೂಡ ಪದವಿಯನ್ನ ಓದ್ತಾ ಇರ್ತೀವಿ. ನಾವೆಲ್ಲ ಪದವಿ ಮುಗಿಸಿರುವಂತವ್ರು ಎಲ್ಲರೂ ಕೂಡ ನಮ್ಮ ದೇಶದಲ್ಲಿ ನಡೆಯುವಂತ ಬಹುತೇಕ ಎಲ್ಲಾ ಪರೀಕ್ಷೆಗಳಿಗೂ ಕೂಡ 95% ಪರೀಕ್ಷೆಗಳಿಗೆ ಎಲಿಜಿಬಲ್ ಇರುವಂತಹ ವಿದ್ಯಾರ್ಥಿಗಳು ಇವತ್ತು ನಾವು ಡಿಗ್ರಿಯನ್ನ ಮುಗಿಸಿದ್ರು ಕೂಡ ಇವತ್ತು ಪ್ರತಿಯೊಂದಕ್ಕೂ ಕೂಡ ಇವತ್ತು ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ಇವತ್ತು ಶಿಕ್ಷಣ ಪಡೆಯಬೇಕಾಗ್ತಾ ಇದೆ. 20, 22, 25 ವರ್ಷ ನಾವು ಶಿಕ್ಷಣವನ್ನ ಪಡೆದಿರ್ತೀವಿ, ಆದ್ರೂ ಕೂಡ ನಾವು ಉದ್ಯೋಗವನ್ನ ಪಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಪ್ರತಿಯೊಂದಕ್ಕೂ ಕೂಡ ಕೋಚಿಂಗ್ ಅನ್ನುವಂಥದ್ದು ಇವತ್ತು ಪ್ರಾರಂಭ ಆಗಿದೆ. ಸ್ಕೂಲ್ ಮಕ್ಕಳುಗಳು ಕೂಡ ಇವತ್ತು ಟ್ಯೂಷನ್ ಹೋಗ್ತಿದ್ದಾರೆ, SSLC, PUC ಎಲ್ಲರೂ ಕೂಡ ಟ್ಯೂಷನ್ ಹೋಗ್ತಿದ್ದಾರೆ. ಇವತ್ತು ನಾವೇನಾದ್ರೂ ಕೂಡ BCom ಮಾಡಿರ್ತೀವಿ, ಬ್ಯಾಂಕ್ ಜಾಬ್ ತಗೋಬೇಕು ಅಂದ್ರೂ ಕೂಡ ಇವತ್ತು ಕೋಚಿಂಗ್ ಹೋಗ್ಬೇಕು. ಡಿಗ್ರಿಯನ್ನ ಮುಗಿಸಿರ್ತೀವಿ, MA ಮುಗಿಸಿರ್ತೀವಿ, ಆದ್ರೂ ಕೂಡ ನಾವು IAS, IPS, IFS ಆಗ್ಬೇಕು ಅಂದ್ರೆ ಇವತ್ತು UPSC ಕೋಚಿಂಗ್ ಹೋಗ್ಬೇಕು. ಸಣ್ಣ ಪುಟ್ಟ
ಲಕ್ಷ ಕೊಟ್ಟು ಇವತ್ತು ಕೋಚಿಂಗ್ ಹೋಗಕ್ ಆಗ್ತಾ ಇಲ್ಲ. ಇವತ್ತು ಕಾಲೇಜುಗಳಲ್ಲಿ ನಮಗೆ ಗುಣಮಟ್ಟದ ಶಿಕ್ಷಣವನ್ನ ಬೇಕು. ಇವತ್ತು 20 ವರ್ಷ ಓದಿರೋದಕ್ಕಿಂತ ಇವತ್ತು 3 ತಿಂಗಳು 6 ತಿಂಗಳು ಕೋಚಿಂಗ್ ಹೋಗೋದು ಇವತ್ತು ಮುಖ್ಯ ಆಗ್ತಾ ಇದೆ. ಇವತ್ತು ಕೋಚಿಂಗ್ ಸೆಂಟರ್ ಆವರಿಯನ್ನ ತಡೆಗಟ್ಟಬೇಕು. ಸರ್ಕಾರವೇ ವಿದ್ಯಾರ್ಥಿಗಳಿಗೆ ಇವತ್ತು ಕೋಚಿಂಗ್ ಅನ್ನ ಕೊಡಬೇಕು. ಹೋಬಳಿವಾರು ಕೋಚಿಂಗ್ ಸೆಂಟರ್ ಗಳನ್ನ ತೆರೀಬೇಕು ಅನ್ನುವಂಥದ್ದು ಕೂಡ ಭಾರತ ವಿದ್ಯಾರ್ಥಿ ಫೆಡರೇಷನ್ ನ ಒತ್ತಾಯ ಆಗಿದೆ. ಅದೇ ರೀತಿ ರಾಜ್ಯದಲ್ಲಿ ಸುಮಾರು 2,75,000ಕ್ಕೂ ಹೆಚ್ಚು ಹುದ್ದೆಗಳು ಇವತ್ತು ಸರ್ಕಾರಿ ಹುದ್ದೆಗಳು ಖಾಲಿ ಇದಾವೆ. ಸರಿಯಾಗಿ ನೇಮಕಾತಿ ಆಗ್ತಾ ಇಲ್ಲ. ಸರಿಯಾಗಿ ನೇಮಕಾತಿಯನ್ನ ಮಾಡಬೇಕು. ದೇಶದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಇವತ್ತು ಉದ್ಯೋಗಗಳು ಖಾಲಿ ಇದಾವೆ. 30 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನ ಇವಾಗ ಭರ್ತಿಯನ್ನ ಮಾಡಬೇಕು. ಈ ರೀತಿ ಹಲವಾರು ಡಿಮ್ಯಾಂಡ್ ಅನ್ನ ಇಟ್ಟು ಇವತ್ತು SFI ಹೋರಾಟ ಮಾಡ್ತಾ ಇದೆ. ಜೊತೆಗೆ ಹಾಸ್ಟೆಲ್ ಬಲವರ್ಧನೆ ಆಗ್ಬೇಕು ಅನ್ನುವಂಥದ್ದು ಕೂಡ SFI ನ ಡಿಮ್ಯಾಂಡ್ ಆಗಿದೆ. ಇವತ್ತು ಹಾಸ್ಟೆಲ್ ನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಇವತ್ತು ಅವರ ಸಮಸ್ಯೆಗಳನ್ನ ಕೇಳುವಂತವರೇ ಇಲ್ಲ. ಯಾವುದೇ ತಾಲೂಕು ಅಧಿಕಾರಿ ಹಾಸ್ಟೆಲ್ಗಳು ಭೇಟಿ ಕೊಡೋದಿಲ್ಲ. ಜಿಲ್ಲಾ ಅಧಿಕಾರಿಗಳು ಭೇಟಿ ಕೊಡೋದಿಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಬೆಡ್ಗಳಿಲ್ಲ, ನೆಲದ ಮೇಲೆ ಮಲಗ್ತಿದ್ದಾರೆ. ಮಳೆಗಾಲ ಬರ್ತಾ ಇದೆ, ಫಂಗಸ್ ಎಲ್ಲ ಬೆಳ್ಕೊಂಡಿದೆ, ಗಿಡಗಳೆಲ್ಲ ಸುತ್ತಮುತ್ತ ಬೆಳ್ಕೊಂಡಿದ್ದಾವೆ. ಸರಿಯಾಗಿ ಆಹಾರಗಳು ಸಿಗ್ತಾ ಇಲ್ಲ, ಲೈಬ್ರರಿಗಳಿಲ್ಲ, ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳನ್ನ ಇವತ್ತು ವಿದ್ಯಾರ್ಥಿಗಳು ಎದುರಿಸ್ತಿದ್ದಾರೆ. ಇವತ್ತು ಮಾಸಿಕವಾಗಿ ಒಬ್ಬ ವಿದ್ಯಾರ್ಥಿಗೆ ಆಹಾರ ಭತ್ಯೆ ಎನ್ನುವಂಥದ್ದನ್ನ 1,850 ರೂಪಾಯಿಯನ್ನ ಇವತ್ತು ಸರ್ಕಾರ ನಿಗದಿ ಮಾಡಿದೆ. ಆದ್ರೆ ಜೈಲಲ್ಲಿರುವಂತಹ ಕೈದಿಗಳಿಗೆ ಇವತ್ತು 3,000ಕ್ಕೂ ಹೆಚ್ಚು ಹಣವನ್ನ ಇವತ್ತು ವಿನಿಯೋಗವನ್ನ ಮಾಡ್ತಾ ಇದೆ. ಆದ್ರೆ ನಾವು ಕೇಳ್ತಾ ಇದೀವಿ, ಜೈಲಲ್ಲಿ ಇರುವಂತಹ ಕೈದಿಗಳು, ದರೋಡೆಕೋರರು, ಲೂಟಿಕೋರರು, ಅತ್ಯಾಚಾರಿಗಳಿಗೆ ಇವತ್ತು 3,000 ರೂಪಾಯಿ ಖರ್ಚು ಮಾಡುವಂತಹ ಸರ್ಕಾರ, ಈ ಬಲಿಷ್ಠ ಭಾರತವನ್ನ ರೂಪಿಸುವಂತಹ ವಿದ್ಯಾರ್ಥಿಗಳು ನಾವು, ನಮಗೇನ್ಕೆ ಇವತ್ತು ನೀವು ಕಡೆಗಣಿಸ್ತಾ ಇದ್ದೀರಾ? ನಮಗೂ ಕೂಡ ಗುಣಮಟ್ಟದ ಆಹಾರ ಬೇಕು ಅನ್ನುವಂಥದ್ದು ಕೂಡ ಇವತ್ತು SFI ನ ಬಹುಮುಖ್ಯ ಡಿಮ್ಯಾಂಡ್ ಆಗಿದೆ. ಅದೇ ರೀತಿ ಹಾಸ್ಟೆಲ್ ಅಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಆರೋಗ್ಯ ಭದ್ರತೆ ಇಲ್ಲ. ಇವತ್ತು ಹಾಸ್ಟೆಲ್ ಅಲ್ಲಿ ಓದ್ತಾ ಇರ್ತೀವಿ, ನಮ್ಮ ತಂದೆ ತಾಯಿಗಳು ಹಳ್ಳಿಗಳಲ್ಲಿ ಇರ್ತಾರೆ, ನಾವು ಯಾವುದೋ ದೂರದಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇರ್ತೀವಿ. ಕಾಲೇಜ್ ಹೋಗೋ ಸಮಯದಲ್ಲಿ ಆಗಬಹುದು, ಕಾಲೇಜಿಂದ ಬರುವಂತ ಸಮಯದಲ್ಲಿ ನಮ್ಗೆ ಏನಾದ್ರೂ ಕೂಡ ಹೆಚ್ಚು ಕಡಿಮೆ ಆದ್ರೆ ಅವತ್ತು ನಮ್ಮ ಹತ್ರ ಹಣ ಇರೋದಿಲ್ಲ. ಅವತ್ತು ನಮ್ಮ ಹತ್ರ ಹಣ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತು ಜೀವವನ್ನ ಕಳೆದುಕೊಳ್ತಿದ್ದಾರೆ ವಿದ್ಯಾರ್ಥಿಗಳು. ಆದ್ರಿಂದ ವಿದ್ಯಾರ್ಥಿಗಳಿಗೆ ಇವತ್ತು ಆರೋಗ್ಯ ಭದ್ರತೆಯನ್ನ ಒದಗಿಸಬೇಕು. ಅದೇ ರೀತಿ ಹಾಸ್ಟೆಲ್ ಅರ್ಜಿ ಸಲ್ಲಿಸಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಹಾಸ್ಟೆಲ್ ಅನ್ನ ಒದಗಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಂದು ಬಹುಮುಖ್ಯ ಬೇಡಿಕೆಯಾಗಿದೆ. ಇವತ್ತು ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ವಿದ್ಯಾರ್ಥಿಗಳ ಸ್ಯಾಂಕ್ಷನ್ ಪೋಸ್ಟ್ ಎಷ್ಟಿದೆ ಅಂತ, ಸ್ಯಾಂಕ್ಷನ್ ಸೀಟ್ಗಳು ಎಷ್ಟಿದೆ ಅಂತಂದ್ರೆ 76,000 ಇದೆ. ಆದ್ರೆ ಅಡ್ಮಿಷನ್ ಆಗ್ತಾ ಇರುವಂತದ್ದು 1,15,000 ಅಂದ್ರೆ ಸುಮಾರು 40,000ಕ್ಕೂ ಹೆಚ್ಚುವರಿಯಾಗಿ ಇವತ್ತು ಹಾಸ್ಟೆಲ್ ಅಲ್ಲಿ ದಾಖಲಾತಿಗಳಾಗ್ತಾ ಇದಾವೆ. ಅದೇ ರೀತಿ ಅರ್ಜಿ ಸಲ್ಲಿಸುವ ಸಂಖ್ಯೆ ಎಷ್ಟಿದೆ ಅಂತಂದ್ರೆ ಸುಮಾರು 3 ಲಕ್ಷ. ಅಂತಂದ್ರೆ 3 ಲಕ್ಷ ವಿದ್ಯಾರ್ಥಿಗಳು ಇವತ್ತು ಅರ್ಜಿಯನ್ನ ಸಲ್ಲಿಸಿದ್ರೆ ವಿದ್ಯಾರ್ಥಿಗಳು ಸಿಗ್ತಾ ಇರೋದು 1,15,000 ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಮಾತ್ರ. ಅಂದ್ರೆ 1,85,000 ವಿದ್ಯಾರ್ಥಿಗಳಿಗೆ ಒಂದು ಸಮಾಜ ಕಲ್ಯಾಣ ಇಲಾಖೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಆದ್ರಿಂದ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೆ ಎಲ್ಲರಿಗೂ ಕೂಡ ಇವತ್ತು ಹಾಸ್ಟೆಲ್ ಅನ್ನ ಒದಗಿಸಬೇಕು ಅನ್ನುವಂಥದ್ದು ಕೂಡ SFI ನ ಬಹುಮುಖ್ಯ ಡಿಮ್ಯಾಂಡ್ ಆಗಿದೆ.